ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರತ್ಯ ವರುಣ್ ಮಾತಾಡ್ತಾ ಇದ್ದೀನಿ. ವೆಲ್ಕಮ್ ಟು ಕಳಶಾ ಫಿಲ್ಮ್ಸ್. ನಾವು ಇವತ್ತಿರೋದು ಪಾರ್ಟ್ನರ್ ಸಿನಿಮಾದ ಪ್ರಮೋಷನ್. ಸೊ ನಮ್ ಜೊತೆ ಇವತ್ತು ತುಂಬಾ ಒಂಥರ ಯುನಿಕ್ ಆಗಿರುವಂತ ಆಕ್ಟರ್ಸ್ ಇದ್ದಾರೆ. ನಮ್ ಜೊತೆ ಬೃಂದಾ ಮೇಡಮ್ ಇದ್ದಾರೆ ಅಂಡ್ ಅಜಯ್ ರಾವ್ ಸರ್ ಇದ್ದಾರೆ. ಸೊ ಇವ್ರ ಬಗ್ಗೆ ಇಂಟ್ರೊಡಕ್ಷನ್ ಕೊಡ್ಬೇಕಾದ್ರೆ, ಬೃಂದಾವನದಿಂದ ಕಮಲದಿಂದ ಜಾರಿ ಬಂದಂತಹ ಅಪ್ಸರೆ ನಮ್ಮ ಬೃಂದ ಆಚಾರ್ಯ ಮೇಡಮ್ ಅಂಡ್ ಎಕ್ಸ್ಕ್ಯೂಸ್ ಮೀ ಅಂತ ಕೇಳಿ ಕೃಷ್ಣ ಲವ್ ಸ್ಟೋರಿ ಅಂಡ್ ಕೃಷ್ಣ ಮ್ಯಾರೇಜ್ ಸ್ಟೋರಿ ನಮ್ಗೆಲ್ಲ ತೋರಿಸಿದಂತಹ ಕೃಷ್ಣ ಅಜಯ್ ರಾವ್ ಸರ್ ಇದ್ದಾರೆ. ಸೊ ಸರ್, ವೆಲ್ಕಮ್ ಟು ಕಳಶಾ ಫಿಲ್ಮ್ಸ್. ವೆಲ್ಕಮ್ ಟು ಕಳಶಾ ಫಿಲ್ಮ್ಸ್. ಥ್ಯಾಂಕ್ ಯು. ನಾನು ಇನ್ನೊಂದು ಇಂಟ್ರೊಡಕ್ಷನ್ ಕೊಡ್ಲಾ? ಕೃಷ್ಣ ಇರೋದೆಲ್ಲಿ? ಬೃಂದಾವನ. ಬೃಂದಾವನದಲ್ಲಿ ಇರೋ ಕೃಷ್ಣ ಅಜಯ್ ಅವರಿಗೆ ಸ್ವಾಗತ. ಕೃಷ್ಣ ಬೃಂದಾವನದಲ್ಲಿ ಇರ್ತಾರೆ. ಮೇಡಮ್ ಹೆಸರು ಸರ್, ನನ್ನ ಹತ್ರ ಒಂದಷ್ಟು ಪ್ರಶ್ನೆಗಳಿದೆ, ಅದನ್ನ ಕೇಳ್ಬೋದಾ? ಬೇಡ ಅಂದ್ರೆ ಬಿಡ್ತೀರಾ? ಕೇಳುವಂತರಾಗಿ. ಸರ್, ಇವಾಗ ನಿಮ್ಮ ಎಕ್ಸ್ಕ್ಯೂಸ್ ಮೀ ಸಿನಿಮಾ ರಿಲೀಸ್ ಆದಾಗ ನನಗೆ 2 ವರ್ಷ, ಇವಾಗ ನನಗೆ 24 ವರ್ಷ. ನನಗ್ ವಯಸ್ಸಾಗ್ತಿದೆ, ನಿಮ್ಗೆ ಏನಕ್ಕೆ ಸರ್ ವಯಸ್ಸಾಗ್ತಿಲ್ಲ? ನಾನ್ ಮ್ಯಾಥ್ಸ್ ಲೆಕ್ಕ ಕೇಳ್ತಾ ಇದ್ರೇನೋ ಅನ್ಕೊಂಡೆ. ಇಷ್ಟ ಅಂದ್ರೆ ಇಷ್ಟು ಇದನ್ನ ಸೊ ಟೋಟಲ್ ಎಷ್ಟಾಯ್ತು ಅಂತ. 24 ವರ್ಷ ಆಗಿದೆ, ಬಟ್ ನಿಮ್ಗ್ ವಯಸ್ಸಾಗ್ತಿಲ್ಲ, ನನಗ್ ವಯಸ್ಸಾಗ್ತಿದೆ. ಏನಕ್ಕೆ ಸರ್? ನಿಮ್ ಪ್ರಾಬ್ಲಮ್. ನೀವು ಅಷ್ಟು ಹಿಂಗಾಗಿದ್ದೀರಲ್ಲ. ನಾನ್ ಜನ್ಸಿ. ಹಾ, ನನಗ್ ವಯಸ್ಸಾಗಿ ನನ್ನ ನೋಡಿದ್ರೆ ನಿನಗ್ 30 ವರ್ಷ ಆಗಿದೆ ಅಂದ್ಬಿಡ್ತಾರೆ. ಬಟ್ ನಿಮ್ಮನ್ನ ನೋಡಿದ್ರೆ 20+ ಇರ್ಬೋದು ಅಷ್ಟೇ ಅಂತಾರೆ. ಹೇಗೆ ಸರ್, ಹೇಗೆ ನಿಮ್ಮ ಫಿಟ್ನೆಸ್ ಮೇಂಟೈನ್ ಮಾಡ್ತಾರೆ? ನಮ್ಗೊಂದ್ ಸ್ವಲ್ಪ ಸೀಕ್ರೆಟ್ ಹೇಳ್ಕೊಡಿ. ಅದು ಬೃಂದಾವನದಲ್ಲಿ ತುಂಬಾ ಅದ್ಭುತವಾದ ಗಾಳಿ ಬೀಸುತ್ತೆ, ಎಲ್ಲ ತುಂಬಾ ಪರಿಸರ ಎಲ್ಲ ಚೆನ್ನಾಗಿರುತ್ತೆ. ಅಂದ್ರೆ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ನಿಮ್ ಸುತ್ತಮುತ್ತ ಇರೋಂತ ಅಟ್ಮಾಸ್ಫಿಯರ್ ಇದೆಯಲ್ಲ, ಅದು ಬಹಳ ಮ್ಯಾಟರ್ ಆಗತ್ತೆ. ನೀವೇನ್ ತಿಂತೀರಾ, ಹೆಂಗ್ ಯೋಚನೆ ಮಾಡ್ತೀರಾ, ನಿಮ್ ವರ್ಕೌಟ್ ಡಿಸಿಪ್ಲಿನ್ ರೂಟೀನ್, ಸುತ್ತಮುತ್ತ ವಾತಾವರಣ ಅಷ್ಟೇ ಈ ಪ್ರಾಡಕ್ಟ್ ಹಿಂಗಿರೋದಕ್ಕೆ ಕಾರಣ. ಸೊ ಗೈಸ್, ಇನ್ಮೇಲೆ ನಿಮ್ ಸುತ್ತಮುತ್ತ ವಾತಾವರಣ ಚೆನ್ನಾಗಿಟ್ಕೊಳ್ಳಿ. ನಿಮ್ ವಯಸ್ಸು ಇನ್ನೂ ಕಮ್ಮಿ ಆಗುತ್ತೆ. 100%. ಸರ್, ಇವಾಗ ಒಂದಷ್ಟು ಪ್ರಶ್ನೆಗಳಿದೆ. ಓಕೆ, ಸೆಟ್ ಅಂದ್ರೆ ಶೂಟಿಂಗ್ ಮುಗಿದ ಮೇಲೆ ಆಫ್ ಕ್ಯಾಮ್ರಾ ಜಾಸ್ತಿ ತಮಾಷೆ ಮಾಡುವಂತವ್ರು ಯಾರು? ಆಫ್ ಕ್ಯಾಮ್ರಾ ತಮಾಷೆ ಮಾಡೋದ್ ಸರೇ. ಆಕ್ಚುಲಿ ಸರ್ ಅಂಡ್ ಮುರಳಿ ಮಾಸ್ಟರ್, ನೀವ್ ಅವರಿಬ್ಬರ ಕೆಮಿಸ್ಟ್ರಿ ನೋಡ್ಬೇಕು. ನಮ್ ಕೆಮಿಸ್ಟ್ರಿ ಬಗ್ಗೆ ಮಾತಾಡ್ತಿದ್ದೀರಾ ಸ್ಕ್ರೀನ್ ಮೇಲೆ. ಮುರಳಿ ಮಾಸ್ಟರ್ದು ಮತ್ತೆ ಸರ್ದು ಕೆಮಿಸ್ಟ್ರಿ ಏನಿದೆಲ್ಲ ಕ್ರೇಜಿ. ಅದು ಮುದ್ದಾಡ್ಕೊಂಡು. ನಾ ಸ್ವಲ್ಪ ರಿಸರ್ವ್ಡ್ ಪರ್ಸನ್, ಬಟ್ ಟೀಮ್ ಸೆಟ್ ಆದ್ರೆ ಆಫ್ ಸ್ಕ್ರೀನ್ ತಮಾಷೆ ಮಾಡೋದು ಜಾಸ್ತಿ ನಾನು. ಇವ್ರೆ Great, sir. ಈಸ್ ವೆರಿ ಅಂದ್ರೆ ಹ್ಯೂಮರಸ್ ಪರ್ಸನ್. ಫುಲ್ ಎಲ್ಲರಿಗೂ ನಗಾಡ್ಸ್ಕೊಂಡು ಎನರ್ಜಿ ತಂದ್ಕೊಂಡು. ನಮ್ಗೂ ಎನರ್ಜಿ ಬಂದಿದೆ. ಬಂದಿದ್ಯಾ? ಬಂದಿದೆ sir. ಅದ್ ಎನರ್ಜಿ ಬರ್ತಾರೆ ನಿಮಗೆ ಇವ್ರ ನಗುವಿಂದ, ನಿಮ್ಗೆ ಗೊತ್ತಾಗ್ತಾ ಇಲ್ಲ ಅದು. ನಾವು ಮ್ಯೂಚುವಲ್ ಫ್ಯಾನ್ಸ್ ಕ್ಲಬ್ ಅಲ್ಲಿ ಇದೀವಿ. ಏನು ಅನ್ಕೊಂಬೇಡಿ ಫ್ಯಾನ್ಸ್. ಅಂಡ್ ಇನ್ನೊಂದು ಪ್ರಶ್ನೆ, ಅಮೋರ ಅಂದ್ರೆ ಏನು ಸರ್? ನೀವು ನಮ್ ಫ್ಯಾನ್ಸ್ ಅಂದ್ರೆ ಅಟ್ಲೀಸ್ಟ್ ಅಷ್ಟು ರಿಸರ್ಚ್ ಮಾಡ್ಬೇಕು ನೀವು. ಸರ್, ಅಮೋರ ಅಂದ್ರೆ ಲವ್ ಯು ಅನ್ನೋದನ್ನ ಮಾತ್ರ ಗೊತ್ತು. ರೈಟ್ ಆನ್ಸರ್, ರೈಟ್ ಆನ್ಸರ್. ಅಷ್ಟೇ. ಇನ್ನು ಡೀಟೇಲ್ ಆಗಿ ಏನಾದ್ರು ಹೇಳ್ಬೇಕು ಅಂದ್ರೆ ಅಮೋರ ಬಗ್ಗೆ? ಬೇಡ, ಡೀಟೇಲ್ ಆಗಿ ಹೇಳೋದೇ ಬೇಕಾಗಿಲ್ಲ. ಅಲ್ಲ ಸರ್, ಸ್ಟೆಪ್ ಅಮೋರ ಹಿಂಗಿದೆಯಲ್ಲ, ಹಾ, ಅದ್ರ ಬಗ್ಗೆ ಏನಾದ್ರು? ಸರ್, ನಾನು ಈ ಸ್ಟೆಪ್ ನ 2 ದಿನ ಪ್ರಾಕ್ಟೀಸ್ ಮಾಡಿದೀನಿ ಸರ್. ನಾನು ಹಾ, ಸಿಗ್ತಾನೆ ಇಲ್ಲ ಸ್ಟೆಪ್ ನನಗೆ. ಓ ಮೈ ಗಾಡ್. Oh my God. ಅದ್ರ ಬಗ್ಗೆ ಏನಾದ್ರು? ಪರವಾಗಿಲ್ಲ, ನೀವು ಅದೇ ಸ್ಟೆಪ್ ಮಾಡ್ಬೇಕು ಅಂತಿಲ್ಲ. ನೀವ್ ಆ ಸಾಂಗ್ ವೈಬ್ ಮಾಡಿದ್ರಲ್ಲ, ಅಷ್ಟೇ ಸಾಕು, ನಮ್ಗೆ ಅದೇ ಖುಷಿ. ಕ್ರೇಜಿ. ಸರ್, ನೆಕ್ಸ್ಟ್ ಕ್ವೆಶ್ಚನ್. 6 ಗಂಟೆ ಆದ್ಮೇಲೆ ಡೈರೆಕ್ಟ್ರು 1 more ಟೇಕ್ ಅಂದಾಗ ನಿಮ್ಮ ಮನಸ್ಸಿನಲ್ಲಿ ಬರುವಂತ ಮೊದಲನೇ ಪ್ರಶ್ನೆ ಯಾವ್ದು? ಓಕೆ, Okay, yeah. ಲೆಟ್ಸ್ ಡು ಇಟ್. ಕ್ಲಾಸ್ ಆಗಿದೆ ಅಲ್ಲ, ಫ್ಯಾಕ್ಟ್ ಅದು. ನಾವು ನನ್ನ ಇಡೀ ಕರಿಯರ್ ನಲ್ಲಿ ಯಾವತ್ತು 6 ಗಂಟೆ ಮೇಲೆ ಹೋಗ್ಬೇಕು, 9 ಗಂಟೆ ಮೇಲೆ ಹೋಗ್ಬೇಕು ಯಾವತ್ತು ಲೈವ್ ಹಿಸ್ಟ್ರಿನಲ್ಲೇ ಹೇಳಿದ್ದಿಲ್ಲ. ಗ್ರೇಟ್ ಸರ್. ಸರ್, ನಿಮಗೆ ಮೇಡಮ್ ಸರ್, ನಿಮಗೆ ಇಷ್ಟವಾಗಿರೋ ಡೈಲಾಗ್ ನ, ಅಂದ್ರೆ ಸೀರಿಯಸ್ ಆಗಿರೋ ಡೈಲಾಗ್ ನ ತಮಾಷೆ ರೀತಿಲಿ ಹೇಳ್ಬೇಕಂದ್ರೆ ಯಾವ ರೀತಿ ಹೇಳ್ತೀರಾ? ತಮಾಷೆಯಾಗಿ ಹೇಳ್ತೀವಿ. ಅದಕ್ಕೆ ನೀವ್ ಯಾವ್ದಾದ್ರು ಡೈಲಾಗ್ ಹೇಳ್ಬೇಕು. ಡೈಲಾಗ್ ಹೇಳಿದ್ರೆ ರಿಪೀಟ್ ಮಾಡ್ಬೋದು.
ಇದು ಆರು ಮುಖ ಕೋಟೆಗನು ಆ ಡೈಲಾಗ್. ಯಾವ್ದು ಹೇಳು? ಅಷ್ಟೇ. ಗೊತ್ತಾಗ್ಲಿಲ್ಲ ಇದು. ತಮಾಷೆ ಅಂತಂದ್ರೆ ತಾನೆ ಅವ್ರು ಹೆಂಗ್ ಹೇಳ್ತಾರೆ, ಇದು ಆರು ಮುಗಂ ಕೋಟೆ ಕಣೋ ಹಂಗೇನೋ ಹೇಳ್ತಾರಲ್ವಾ. ಆರ್ಮುಗ ಕೋಟೆ ಯಾವ್ದು ಹೇಳು? ನೆಕ್ಸ್ಟ್ ಕ್ವೆಶ್ಚನ್. ಥ್ಯಾಂಕ್ ಯು ಸೋ ಮಚ್ ಸರ್. ನನಗೂ ನಗು ಬಂತು ತಮಾಷೆಗೆ ಬಂತಾ? ಬಂತು ವರ್ಕೌಟ್ ಆಯ್ತು. ಸರ್. ಈಗ ನೆಕ್ಸ್ಟ್ ಸಿನಿಮಾ ಬಗ್ಗೆ ಏನ್ ಹೇಳ್ತೀರಾ ಸರ್? ಪಾರ್ಟ್ನರ್ ಟುಗೆದರ್ ಫಾರ್ ಎವರ್. ನೆಕ್ಸ್ಟ್ ಸಿನಿಮಾ ಬಗ್ಗೆ ಅಂದ್ರೆ ಅಲ್ಲ ನೆಕ್ಸ್ಟ್ ಈಗ ಬರ್ತಾ ಪಾರ್ಟ್ನರ್ ಸಿನಿಮಾ ಪಾಂಡ ಸಿನಿಮಾ ಬಗ್ಗೆ ನೆಕ್ಸ್ಟ್ ಏನ್ ಹೇಳ್ತೀರಾ? ನೆಕ್ಸ್ಟ್ ಏನ್ ಹೇಳ್ತೀರಾ? ನೀವ್ ಏನಕ್ಕೆ ಅವ್ರಿಗೆ ನರ್ವಸ್ ಮಾಡ್ತಿದ್ದೀರಾ? ಅವ್ರದ್ದು ಇದೊಂದು ಹ್ಯಾಬಿಟ್ ಇದೆ ಆಯ್ತಾ. ಇದೊಂದಿದೆ ಅಂದ್ರೆ ಅವರು ಯಾರಾದ್ರೂ ನರ್ವಸ್ ಆಗ್ತಿದ್ದಾರೆ ಅಂತಂದ್ರು ಇನ್ನೂ ನರ್ವಸ್ ಮಾಡ್ತಾರೆ. ಕಾಲ್ ಹಿಡಿಯೋದು, ಪ್ರ್ಯಾಂಕ್ ಮಾಡೋದು. ಫಸ್ಟ್ ಡೇ ಫಸ್ಟ್ ಶಾಟ್ ಯಾರಾದ್ರೂ ಹೀರೋಯಿನ್ ಪ್ರ್ಯಾಂಕ್ ಮಾಡ್ತಾರ? ಇಡೀ ಸೆಟ್ ನಗಾಡಿದೆ ನನ್ನ ನೋಡ್ಕೊಂಡು. ಅದು ಹೆಂಗೆ ಬಿದ್ದು 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 ನಗಾಡಿದೆ. ಅದನ್ನ ಹೇಳಲಿಲ್ಲ ನೀವು. ಪ್ರತಿ ಬಿದ್ದು 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 ಅದು ಹೇಳಿ. ನನ್ಗೂ ತುಂಬಾ ನರ್ವಸ್ ಆಗ್ತಿದೆ. 2 ನಿಮಿಷ ನನ್ ಕಾಲೆಲ್ಲ ನಡಕ್ತಿದೆ ಸರ್. ಈಗ ಅಮರಷ್ಟ ಬರುತ್ತೆ ಮಾಡಿ ಇವಾಗ ಹೇಳಿ. ನಿಮ್ಮ ಸಿನಿಮಾ ಅಲ್ಲ ಅದ್ರ ಆನ್ಸರ್ ಹೇಳಲಿಲ್ಲ. Partner cinema. ನೆಕ್ಸ್ಟ್ ಏನ್ ಹೇಳ್ತೀರಾ ಅದು ಹೇಳಲೇ ಇಲ್ಲ. ಹಾ ಹೇಳಿ. ನೆಕ್ಸ್ಟ್ ಇದಕ್ಕೆ ಹೋಗ್ಬಿಟ್ರೆ ನನ್ಗೆ ನಿಮ್ ಮುಂದೆ ಕೂತ್ಕೊಳ್ಳಿಕ್ ನನಗ್ ತುಂಬಾ ಭಯ ಆಗ್ತಿದೆ ಆಕ್ಚುಲಿ. ನನಗ್ ನರ್ವಸ್ ಆಗ್ತಿದೆ. ಇಷ್ಟು ನಂಗೆ ಖುಷಿಯಾಗಿ ಕೂತ್ಕೊಂಡಿದ್ದೀನಿ. ಚಿಲ್, ಟೇಕ್ ಅ ಚಿಲ್ ಪಿಲ್. Partner is an amazing, awesome film. You'll just love it, man. You'll just love it. Just fall in love. You will say Amora to Partner film. ಅಷ್ಟೇ. ನೆಕ್ಸ್ಟ್ ಮೇಡಮ್ ನೀವೇನ್ ಹೇಳಿ? ಇಲ್ಲ, ತುಂಬಾನೇ ಬ್ಯೂಟಿಫುಲ್ ಸ್ಕ್ರಿಪ್ಟ್ ಅಂಡ್ ಎಲ್ಲಾ ಫ್ಲೇವರ್ಸ್, ಎಲ್ಲಾ ಇಮೋಷನ್ಸ್. ನಿಮ್ಗೊಂದು ಸಿನಿಮಾದಿಂದ ಏನೇನ್ ಎಕ್ಸ್ಪೆಕ್ಟೇಷನ್ ಇರುತ್ತಲ್ಲ, ನಾನು ನನ್ನ 2.5 hours ಆ ಸಿನಿಮಾ ಕೊಡ್ತಾ ಇದ್ದೀನಿ ಅಂತಂದ್ರೆ ಏನೆಲ್ಲ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ನೀವು ಥಿಯೇಟ್ರಿಗೆ ಬರ್ತೀರಲ್ಲ ಅದೆಲ್ಲ ಪೂರ್ತಿ ಆಗುತ್ತೆ. ನಾವು ನಿಮ್ಗೆ ನಿರಾಶೆ ಮಾಡಲ್ಲ ಥಿಯೇಟರ್ ಅಲ್ಲಿ. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ನಿಮಗೆ ನಟ ಆಗಿರೋದು ನಾನು ಅದಕ್ಕೆ ಓಕೆ. ನಟ ಆಗಿರೋದು ಬೆಸ್ಟ್ ಅನಿಸ್ತಾ ಅಥವಾ ಪ್ರೊಡ್ಯೂಸರ್ ಆಗಿ ನಿಮಗೆ ಬೆಸ್ಟ್ ಅನಿಸ್ತಾ? ಸಿನಿಮಾ ಮಾಡೋದು ಬೆಸ್ಟ್ ಅನಿಸ್ತು. ಅದೇ ನಾವು ನಟರಾಗಿರ್ತೀವೋ, ಪ್ರೊಡ್ಯೂಸರ್, ಡೈರೆಕ್ಟರ್, ವಾಟ್ ಎವರ್, ಶೋ ಮಸ್ಟ್ ಗೋ ಆನ್. ಸರ್ ಡನ್. ಥ್ಯಾಂಕ್ ಯು ಸರ್. ಅಂಡ್ ನಮ್ಮಂತ ಯೂತ್ ಮತ್ತೆ ಮುಗಿತು ಅನ್ಕೊಂಡೆ. ನೀವು ಸಕ್ಕ ಚಮಕ್ ಕೊಡ್ತಾ ಇದೀರಪ್ಪ ನೀವು. ಇವ್ರು ನಮಗ್ ಚಮಕ್ ಕೊಡ್ತಾರಲ್ಲ, ನಾವು ಅವ್ರಿಗೆಲ್ಲ. ಓಕೆ. ಹಾ ಸರ್, ಇವಾಗ ನಾನ್ ಮೊದ್ಲೇ ಹೇಳ್ದಾಗೆ ನಾನ್ ಜೆನ್ಸಿ. ಇವಾಗ ಮೊದ್ಲೆಲ್ಲ ಹೇಳಿದ್ರು ಸ್ಟಾರ್ಟಿಂಗ್ ಅಲ್ಲಿ ಹೇಳಿದ್ನಲ್ಲ ಸರ್ ನಾನ್ ಜೆನ್ಸಿ. 2 ವರ್ಷ ಆಯ್ತು, 4 ವರ್ಷ. ಹಂಗೆ ಓಕೆ ಓಕೆ ನಾನ್ Gen Z ಅಂತ. ಸರ್ ಇವಾಗ ನಮ್ಮಂತ Gen Z ಗೆ. ಜೆನ್ಸಿ ಹ್ಮ್. ಇವ್ರುಗಳು ಇಂಡಸ್ಟ್ರಿಗೆ ಬರ್ಬೇಕು ಅಂತ ಅನ್ಕೊಂಡಿದ್ರೆ ಬನ್ನಿ. ಅವರು ಫಸ್ಟ್ ಏನ್ ಮಾಡ್ಬೇಕು, ಏನ್ ನಾನ್ ಮಾಡ್ಬೇಕು? ಕೇಳ್ತೀನಿ ಸರ್, ಯಾರಾದ್ರೂ ಹೊಸಬ್ರು ಸಿನಿಮಾ ಇಂಡಸ್ಟ್ರಿಗೆ ಬರ್ಬೇಕು ಅಂತಿದ್ರೆ ಲೈಕ್ ಇಂಥವ್ರು, ಅವ್ರಿಗೆ ಏನೆಲ್ಲ ಪ್ರಿಪ್ರೇಷನ್ಸ್ ಇಟ್ಕೊಂಡು ಇಂಡಸ್ಟ್ರಿಗೆ ಅಂದ್ರೆ ಹೆಂಗೆ ಫಸ್ಟ್ ಹೆಜ್ಜೆ ಹೆಂಗ್ ತಗೊಳ್ಳೋದು ಅಂತ? See, today cinema making is very easy. That itself is very risky. Write it down. Pen paper ಇದೆಯಾ? ರೆಕಾರ್ಡ್ ಆಗತ್ತಲ್ಲ. ಏನ್ ಹೇಳಿ, ಸಿನಿಮಾ ಮೇಕಿಂಗ್ ಇಸ್ ವೆರಿ ಈಸಿ. ದಟ್ ಇಟ್ ಸೆಲ್ಫ್ ಇಸ್ ವೆರಿ ರಿಸ್ಕಿ. ಅಂದ್ರೆ ಎಲ್ರು ಸಿನಿಮಾ ಮಾಡ್ಬೋದು ಇವತ್ತು, ಯಾರು ಬೇಕಾದ್ರೂ ಸಿನಿಮಾ ಮಾಡ್ಬೋದು. ಕರೆಕ್ಟಾ? ಸೊ ಹಂಗಿದ್ದಾಗ ದ ಲೆವೆಲ್ ಆಫ್ ಕಾಂಪಿಟೇಷನ್, ಆಮೇಲೆ ಎಲ್ರನ್ನೂ ಸ್ಯಾಟಿಸ್ಫೈ ಮಾಡುವಂಥದ್ದು ಅಷ್ಟು ಸುಲಭದ ಕೆಲಸ ಅಲ್ಲ. ಈ ಮನೆಯಲ್ಲಿ ಎಲ್ರಿಗೂ ಅಡುಗೆ ಬರುತ್ತೆ ಅಂತಂದಾಗ ಎಲ್ರಿಗೂ ರುಚಿ ಹತ್ತೋದು ಬಹಳ ಕಷ್ಟ. ಹೌದಾ? ಸೊ ಯಾರಾದ್ರೂ ಒಬ್ರು ಎಕ್ಸ್ಪರ್ಟೈಸ್ ಅಂತ ಇರಬೇಕು. ಸೊ ಎಲ್ರೂ ಮೀರಿ ನಿಲ್ಬೇಕಂದ್ರೆ ನಿಮ್ಮಲ್ಲಿ ಏನೋ ಒಂದು ಸ್ಪೆಷಲ್ ಮ್ಯಾಜಿಕಲ್ ಟಚ್ ಇರಬೇಕು. ಅದೇನು ಅನ್ನೋದು ನಿಮ್ಮಲ್ಲಿ ಏನು ಸ್ಟಫ್ ಇದೆ ನೀವು ಫಸ್ಟ್ ಕಂಡು ಹಿಡ್ಕೋಬೇಕು. ಎಲ್ಲರೂ ಸಿನಿಮಾ ಮಾಡ್ತಿದ್ದಾರೆ, ನೀವು ಸಿನಿಮಾ ಮಾಡೋದಿಲ್ಲದೆ ಎಕ್ಸ್ಟ್ರಾ ಒಂದು ಟಚ್ ಏನೋ ಒಂದು ಇರುತ್ತೆ. ದ್ಯಾಟ್ ಯು ಶುಡ್ ಫೈಂಡ್ ಔಟ್. ಯು ವಿಲ್ ವಿನ್. ಅಷ್ಟೇ. ನಿಮ್ಮ ಸ್ಟ್ರೆಂತ್ ಏನು ನೀವು ಕಂಡು ಹಿಡ್ಕೋಬೇಕು. ಮುಂಚೆ ಎಲ್ಲರೂ ಈಗ 5 ಬೆರಳು ಸಮ ಇಲ್ಲ, ಹಂಗೆ ಎಲ್ರಿಗೂ ಸಿನಿಮಾ ಮಾಡೋದು ಗೊತ್ತಿದೆ. ಹಾಗಂತ ಎಲ್ಲರೂ ಸೇಮ್ ಅಲ್ಲ, ಒಂದೇನೋ ಡಿಫ್ರೆನ್ಸ್ ಇರುತ್ತೆ. ಯು ಹ್ಯಾವ್ ಟು ಫೈಂಡ್ ಔಟ್ ದ್ಯಾಟ್ ಅಷ್ಟೇ. ಮ್ಯಾಮ್ ನೀವು ಏನಾದ್ರು I don't know if
ಇಲ್ಲ ಸರ್ ಹೇಳಿದ್ದು ದಟ್ ಈಸ್ ವೆರಿ ಟ್ರೂ. ವಾಟ್ ಹಿ ಆಕ್ಚುಲಿ ಮೀನ್ಸ್ ಇಸ್ ಯು ಬಿ ಪ್ರಿಪೇರ್ಡ್ ಅಂತಂದ್ರೆ ಯು ಪುಟ್ ದಟ್ ಎಫರ್ಟ್. ಅಂದ್ರೆ ಸಿ being there at the right place at the right time, that is of course important, but being prepared yourself, that is also important. And ಈಗ ಯಾವ್ದೋ ಒಂದು ಎಲ್ಲಿಗೋ ಹೋಗಿರ್ತಾರೆ, ಯಾವ್ದೋ ಡೈರೆಕ್ಟರ್ಗೆ ಅಥವಾ ಪ್ರೊಡ್ಯೂಸರ್ಗೆ ದಿಸ್ ಫೇಸ್ ಇಟ್ ವಿಲ್ ಸೂಟ್ ಮೈ ಸ್ಟೋರಿ ಟು ದ ಗ್ರೇಟೆಸ್ಟ್, ಇವ್ರನ್ನೇ ಮಾತಾಡ್ಸ್ಬೇಕು, ನಿಮ್ದು ಫುಲ್ ಸೂಟ್ ಆಗ್ತಿದೆ ಅಂತ ಅನ್ಕೊಂತಾರೆ. ಬಟ್ ಇವರಿಗೆ ಡ್ಯಾನ್ಸ್ ಚೆನ್ನಾಗಿ ಬರ್ಬೇಕು, ಬಟ್ ನಿಮ್ ಡ್ಯಾನ್ಸ್ ಆಗ ನೀವು ಪ್ರಿಪೇರ್ಡ್ ಇಲ್ಲ ಅಂತಂದ್ರೆ ಸಿ ಯು ವಿಲ್ ಲೂಸ್ ದಟ್ ಅಪರ್ಚುನಿಟಿ. ಐ ಜಸ್ಟ್ ಫೀಲ್ ದಟ್ ಐ ಗೆಸ್ ನಾವು ನಮ್ದೇನ್ ಥಾಟ್ ಪ್ರಾಸೆಸ್ ಇದೆಲ್ಲ ಮ್ಯಾನಿಫೆಸ್ಟೇಷನ್ ಜೊತೆಗೆ ನಾವು ವಿ ಹ್ಯಾವ್ ಟು ವರ್ಕ್ ಹಾರ್ಡ್, ವಿ ಹ್ಯಾವ್ ಟು ಬಿ ಪ್ರಿಪೇರ್ಡ್ ಸೊ ದಟ್ ವೆನ್ ಎವರ್ ಯೂನಿವರ್ಸ್ ಒಂದು ಅಪರ್ಚುನಿಟಿ ಕೊಡ್ತಾ ಇದೆ ಅಂತಂದ್ರೆ ವಿ ಶುಡ್ ಗ್ರಾಬ್ ಇಟ್. ಥ್ಯಾಂಕ್ ಯು ಸೋ ಮಚ್ ಸರ್ ಪಾರ್ಟ್ನರ್ಸ್ ಇಲ್ಲ ಇಂಟರ್ವ್ಯೂ ಮುಗಿತಾ? ಹೇಳಿ ಫುಲ್ ಅಲ್ಲ ನನ್ ಅವ್ರ ಥ್ಯಾಂಕ್ ಯು ಅಂದ್ರೆ ಅಷ್ಟ ಹಿಂಗೆ ಎದ್ಬಿಡಬಾರ್ದಲ್ಲ, ಅದು ಗೊತ್ತಿರ್ಬೇಕು. ಮುಂದೆ ಇಂಟರ್ವ್ಯೂ ಕಂಟಿನ್ಯೂ ಇದೆಯಾ? ಈಗ ಫೈನಲ್ ಥ್ಯಾಂಕ್ ಯು. ಮುಗೀತು ಸರ್, ಇವಾಗ 15 ನಿಮಿಷ ಅಷ್ಟೇ ಟೈಮ್ ಕೊಟ್ಟಿದ್ರು ನನಗೆ, 15 ನಿಮಿಷ ಮುಗೀತು ಸರ್. ಸೊ ಪಾರ್ಟ್ನರ್ ಸಿನಿಮಾಗೆ ತುಂಬಾ ಒಳ್ಳೇದಾಗಿ. ಅಂಡ್ ನಾನು ಪಾರ್ಟ್ನರ್ ಸಿನಿಮಾ ಯಾವಾಗ ರಿಲೀಸ್ ಆಗುತ್ತೆ ಸರ್? ಯಾವಾಗ ಎಕ್ಸ್ಪೆಕ್ಟ್ ಮಾಡ್ಬೋದು? ಬಂತಾ ಪ್ರಶ್ನೆ ಬಂತಾ? ಅಂದ್ರೆ ಅವ್ರು ಮುಗ್ಸಕ್ ಹೋಗಿದ್ರು, ಬಟ್ ದೆನ್ ಹಿ ರಿಮೆಂಬರ್ಡ್. ಮತ್ತೆ ನೆನ್ಪಾಯ್ತು. ನಾನ್ ಎಂತ ಬುದ್ಧಿವಂತ, ನಾನು ಅದು ತಗೊಳ್ಳಿಲ್ಲ, ಅವ್ರಿಗೆ ನಾನು ಆ ಕನ್ಫ್ಯೂಷನ್ ತಗೊಳ್ಳಿಲ್ಲ ನಾನು. ಯಾರು ನಾನು ಸಪೋರ್ಟ್ ಮಾಡಿದೆ, ನೀವು ಥ್ಯಾಂಕ್ಸ್ ಅನ್ಕೊಳ್ಳಿ ಹೌದಾ ಅಂತ ಎದ್ದೇಳಿಲ್ಲ, ನಂಗೆ ಗೊತ್ತಿದ್ ಬರುತ್ತೆ ಅಂತ. ಪಾರ್ಟ್ನರ್ ಯಾವಾಗ ರಿಲೀಸ್ ಈ ವರ್ಷ ರಿಲೀಸ್ ಆಗುತ್ತೆ. ಈ ವರ್ಷ ರಿಲೀಸ್ ಆಗಲೇಬೇಕು ಅನ್ನೋ ನಮ್ಮ ಸಂಕಲ್ಪ, ನಮ್ಮ ಸಿದ್ಧಾಂತ, ನಮ್ಮ ಸಿದ್ಧತೆ. ಬಟ್ ರೈಟ್ ಡೇಟ್ ಯಾವಾಗ ಏನು ಅಂತ ವೆರಿ ಶಾರ್ಟ್ಲಿ ಹೇಳ್ತೀವಿ. ಸರ್ ನಿಮ್ಮ ಪಾರ್ಟ್ನರ್ ಸಿನಿಮಾಗೆ ವೆರಿ ಆಲ್ ದ ಬೆಸ್ಟ್ ಸರ್, ವೆರಿ ಆಲ್ ದ ಬೆಸ್ಟ್ ಮ್ಯಾಮ್. ಅಂಡ್ ಥ್ಯಾಂಕ್ ಯು ಫಾರ್ ಗಿವಿಂಗ್ ಮೀ ದಿಸ್ ಆಪರ್ಚುನಿಟಿ. ನಾನು ತುಂಬಾ ನರ್ವಸ್ ಆದ್ರೂ ಸುಮ್ನೆ ನೀವು ಆರಾಮಾಗಿರ್ಲಿ ಅಂತ ತಿಳ್ಕೊಂಡು ನಾವು ಫನ್ ಮಾಡ್ತಾ ಇದ್ವಿ. ಕಲಶ ಫಿಲ್ಮ್ಸ್ ಯೂಟ್ಯೂಬ್ ಚಾನಲ್ಗೆ ಆಲ್ ದಿ ಬೆಸ್ಟ್, ಗುಡ್ ಲಕ್, ತುಂಬಾ ಎತ್ತರಕ್ಕೆ ಬೆಳೀಲಿ. ಅಂಡ್ ಲುಕಿಂಗ್ ಫಾರ್ವರ್ಡ್ ಫಾರ್ ಮೆನಿ ಗ್ರೇಟ್ ಇಂಟರ್ವ್ಯೂಸ್ ಫ್ರಮ್ ದಿಸ್ ಚಾನಲ್. ನೀವ್ ಇಂಥದ್ದು ಸಾವಿರಾರು ಇಂಟರ್ವ್ಯೂಸ್ ಮಾಡಂಗ. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು. ಅಂಡ್ ಗೈಸ್, ಆದಷ್ಟು ಲೈಕ್ ಮಾಡಿ, ಸಿಕ್ಕಾಪಟ್ಟೆ ಕಮೆಂಟ್ ಮಾಡಿ, ಸಾಕಾಗೋಷ್ಟು ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು. ಸೈನಿಂಗ್ ಆಫ್. ಲವ್ ಯು ಆಲ್. ಬೈ ಬೈ.